ತೈತರಿಯ ಎಲ್ಲಿ ಬಂದಿತ್ತು? ತದಪೇಶ ಶ್ಲೋಕೋ ಭವತಿ. ಅದೆಲ್ಲ ಆಯ್ತಲ್ಲ ನಿನ್ನೆ. ನಾರಾಯಣಾಭಿಧ ಸ ಆಸಾದ್ಯಶ್ಚ ಅಸಾಧ್ಯಾಶ್ಚ ಸನ್ನಾಮ ವಾಸುದೇವೋ ಅಭವತ್ ಪ್ರಭು ಸ ವಾಸುದೇವ ಸ್ವಾತ್ಮಾನಂ ಚಕ್ರೆ ಸಂಕರ್ಷಣಾದಿಕಂ ತಸ್ಮಾತ್ ಸತ್ ಸುಕೃತಂ ನಾಮ ಸ ಆನಂದೋ ರಸಸ್ತತಃ ಆನಂದಮೇನಂ ಸಂಪ್ರಾಪ್ಯ. ರಸ ಅಂದರೆ ಆನಂದವೇ. ಒಟ್ಟು ಸಾರಾಂಶ ಏನು ಅಂದರೆ ಜೀವನದ ಒಟ್ಟು ಸಾರ ಆನಂದ, ಸಾಧನೆಯ ಒಟ್ಟು ಸಾರ ಜ್ಞಾನ, ಜ್ಞಾನ ಸಾಧನೆ, ಆನಂದ ಸಿದ್ಧಿ. ಇವತ್ತು ಓದು ಸಾಧನೆ, ಕೆಲಸ ಸಿದ್ಧಿ. ಆ ತಿಳ್ಕೊಂಡ್ರೆ ಸಿದ್ಧಿ ಸಾಧನೆ ವ್ಯತ್ಯಾಸ ಏನಂತ ಗೊತ್ತಾಗತ್ತೆ. ಇದು ಆನಂದಮೇನಂ ಸಂಪ್ರಾಪ್ಯ ಮುಕ್ತೋ ಮೋದೇನ್ನ ಚ. ಮುಕ್ತ ಆನಂದ ಪೂರ್ಣ ಅಂತ ಹೇಳಿದ ಮೇಲೆ ಮತ್ತೆ ಗುರಿ ಪ್ರಶ್ನೆ ಇಲ್ಲ. ಯಾಕೆ? ಪೂರ್ಣಾನಂದ ಬಂದ ಮೇಲೆ ಏನಿಲ್ಲ, ಮತ್ತೆ ಸಾಧನೆ ಪ್ರಶ್ನೆ ಬರೋದಿಲ್ಲ. ರಸಸ್ತತಃ ಆನಂದಮೇನಂ ಸಂಪ್ರಾಪ್ಯ ಮುಕ್ತೋ ಮೋದೇನ್ ಲಾಸ್ಟ್ ಸ್ಟಾಪ್ ಬೆಳಿಲೇಬೇಕಲ್ಲ, ಇನ್ನು ಹೋಗೋ ಅರ್ಥ ಇಲ್ಲ, ಸ್ಟಾಪ್. ಚಾನ್ಯಥ ಸಾಮಾನ್ಯ ಚೇಷ್ಟಾ ಧರ್ಮ್ಯಾಶ್ಚ ಕಶ್ಯ ಸ್ಯುಃ ತಮೃತೆ ಪ್ರಭು. ಯಾವುದೇ ಒಂದು ವಸ್ತುವಾಗಿರಲಿ ತೀರ ಸಾಮಾನ್ಯ ಆ್ಯಕ್ಟಿವಿಟಿ ಮಾಡೋಕ್ಕೂ ದೇವರ ದಯಬೇಕು. ತೇನ ವಿನ ತೃಣಬಬ್ಬಿನ ಚಲತಿ. ಗಾಡಿ ಬರ್ಬೇಕಾದ್ರೆ ತೋಡ ಬೇಕಲ್ಲ, ಒಂದು ಹುಲ್ಲು ಕಡ್ಡಿ ಅಲಗಾಡ್ಲಕ್ಕೆ ಕೂಡ ಏನು ಬೇಕೋ ದೇವರ ಅನುಗ್ರಹನೇ ಬೇಕಿದ್ರು. ಯಾಕೆ ದೃಷ್ಟಾಂತ ಕೊಟ್ಟರು ಅಂದರೆ ಅತಿ ಸುಲಭದ ಕೆಲಸ. ಅತಿ ಸುಲಭದ ಕೆಲಸ ಮಾಡಬೇಕಾದ್ರೆ ಕೂಡ ಏನು ಬೇಕು? ಅನುಗ್ರಹ ಬೇಕು. ಅಂದರೆ ಉಳಿದಂತೆ ಅನುಗ್ರಹ ಬೇಕು ಅನ್ನೋದು ಸ್ಪಷ್ಟ. ಧರ್ಮ್ಯಾಶ್ಚ ಶುಸ್ತು ಕಥಂ ಕಶ್ಯ ಸ್ಯುಃ ತಮೃತೆ ಪ್ರಭು. ಧರ್ಮ ಧರ್ಮ್ಯ, ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ವಸ್ತು ಧರ್ಮೇ ಆಗಲಿ ಏನೇ ಆಗಲಿ ದೇವರ ಅನುಗ್ರಹ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಚೇಷ್ಟಾ ಧರ್ಮ್ಯಾಶ್ಚ ಸುಖಂ ಲಬ್ಧಾಯಿ ಕುರುತೆ ಲೋಕಚೇಷ್ಟಾ ಜನಾರ್ದನ ಅಲ್ಪಾತ್ ದುಃಖಾದ್ ಅಲ್ಪಕರ್ಮ ಪೂರ್ಣಾನಂದಾದ್ದಿ ಪರ್ವಕೃತೆ. ದೇವರು ಎಲ್ಲವನ್ನೂ ಮಾಡ್ತಾ ಇದ್ದ ಅರ್ಥ ಏನಂದರೆ ಪೂರ್ಣಾನಂದ ಅಂತ ಅರ್ಥ. ಎಲ್ಲರೂ ಅವ್ರ ಶಕ್ತಿ ತಕ್ಕಂತೆ ಖರ್ಚು ಮಾಡ್ತಾರೆ. ಆದರೆ ಪರಮಾತ್ಮ ಆನಂದ ಪರಿಪೂರ್ಣನಾದ್ದರಿಂದ ಎಲ್ಲವನ್ನೂ ಮಾಡಿಬಿಡ್ತಾನೆ. ಚೇಷ್ಟಾ ಜನಾರ್ದನ ಅಲ್ಪಾತ್ ಸುಖ. ಭಾರಿ ಖುಷಿಯಾಗಿದ್ದ ನಿದ್ದೆ ಬರುತ್ತಾ? ಬರೋದಿಲ್ಲ. ದೇವ್ರು ನಿದ್ದೆ ಯಾಕೆ ಪರಿಪೂರ್ಣ ಆನಂದ ನಿದ್ದೆ ಬರೋದಿಲ್ಲ ದೇವರಿಗೆ, ಗೊತ್ತಾಯ್ತಿಲ್ಲ. ನಿದ್ದೆ ಬರೋ ಕನಸಿಲ್ಲ, ಕನಸು ಹೋಗೋದು, ಸುಮ್ಮನೆ ಕೊಡೋದಿಲ್ಲ. ಆನಂದ ಅಂಬೋದು ಅಷ್ಟು ಕೆಲಸ ಮಾಡಿಸಿಬಿಡೋದು. ಸುಮ್ಮನೆ ಮಲಗಿರ್ತಾನೆ ಅವನು, ಯಾರು ಫಸ್ಟ್ ಟೈಮ್ ವೆಬ್ಸೈಟ್ ಫುಡ್ಡಿನ ಕತ್ತಿ ಬಿಡ್ತಾನೆ. ಅದು ಆನಂದ ಹಾಗೆ ಮಾಡ್ತದೆ, ಗೊತ್ತಾಯ್ತಾ. ಮನುಷ್ಯ ಯಾಕೆ ಮಿನಿಮಮ್ ಆ್ಯಕ್ಟಿವಿಟಿ ಮಾಡ್ತಾನೆ ಅಂದರೆ ಅವನೇನಿಲ್ಲ, ಆನಂದ ಇಲ್ಲ. ಸುಖಂ ಲಬ್ಧಾಯಿ ಕುರುತೆ ಲೋಕ. ಯಾವ್ದಾದ್ರು ದೊಡ್ಡ ಪ್ರೋಗ್ರಾಮ್ ಮಾಡೋದು ಸಂತೋಷವಾದ್ರೆ ಮಾಡ್ತಾರೆ, ದುಃಖಾರು ಮಾಡ್ತಾರೆ. ಫೇಲಾದವ್ರು ಸಮಾರಂಭ ಮಾಡ್ತಾರೆ, ಫೇಲಾದವನು ಮಾಡೋದಿಲ್ಲ. ಸಮಾರಂಭಕ್ಕೆ ಹೋಗೋದಿಲ್ಲ, ಮುಖ ತೋರ್ಸೋಕ್ಕೂ ಸಾಗೋದಿಲ್ಲ ಅವನ ಕೈಲಿ. ಅವನು ದೊಡ್ಡ ಮಾಡ್ತಾರೆ. ಅದು ಹಿಂದೆಲ್ಲ ಮಾಡ್ತಿದ್ದಿರಂತೆ. ಯಾವುದೋ ಊರಲ್ಲಿ ಆ ಡಿಸ್ಟ್ರಿಕ್ಟಲ್ಲೇ ಯಾರು SLC ಪಾಸ್ ಆಗಿದ್ದಿಲ್ಲ ಎಷ್ಟೋ ವರ್ಷಗಳ ಕಾಲ. ಒಬ್ಬರು ಥರ್ಡ್ ಕ್ಲಾಸ್ ಪಾಸ್ ಆದ. ಅವ್ರಿಗೆ ಆನೆ ಮೇಲೆ ಬರವಣಿಗೆ, ಗೊತ್ತಾ? ಆನೆ ಮೇಲೆ ಬರವಣಿಗೆ ಪುಸ್ತಕ ಬರೆದಿದ್ದಾರೆ. ಆನೆ ಮೇಲೆ ಬರವಣಿಗೆ ಪುಸ್ತಕ ಬರೆದಿದ್ದಾರೆ. ಅಷ್ಟು ಆಶ್ಚರ್ಯ. ಈಗ ರ್ಯಾಂಕ್ ಬಂದರೂ ಕೇಳೋದಿಲ್ಲ ಈಗ, ಅಂತ ಕಾಲ ಬಂದಾಗ ಪೂರ್ತಿಯಾಗಿ. ಆ ಸೆಂಟ್ರಸೇ ಇಲ್ಲ. ಈ ಕಡೆ ಮದ್ರಾಸು, ಆ ಕಡೆ ಬಾಂಬೆ. SLC ಕೊಡ್ಬೇಕಾದ್ರೆ SLC ಓದ್ಬೇಕಾದ್ರೆ ಅಷ್ಟು ಕಷ್ಟ ಇತ್ತು. ತುಂಬ ಜನ ಓದ್ತಿರ್ಲಿಕ್ಕೆ ಕಾರಣ ಓದ್ ಸಾಧ್ಯತೆಯೇ ಇರಲಿಲ್ಲ, ಆಗ್ತಿತ್ತು. ನಹ್ಯಾರ್ಥ. ಹಿಂದೆಲ್ಲ ಬರೀ SLC ಓದೋರು ಬ್ಯಾಂಕ್ ಮ್ಯಾನೇಜರೇಟರ್ ಆಗಿದ್ದಾರೆ, ಬ್ಯಾಂಕ್ ಬೇರೆ ಆಗಿಬಿಟ್ಟು ದೊಡ್ಡ ಕೆಲಸದಲ್ಲಿದ್ದಾರೆ. ಈಗ PhD ಮಾಡಿದವ್ರಿಗೆ ಕ್ಯಾರೆ ಅಂತ ಕೇಳೋದು. ಅಲ್ಪಾತ್ ಸುಖಾದ ಅಲ್ಪಕರ. ಒಟ್ಟಿನ ಮೇಲೆ ಜ್ಞಾನಕ್ಕೆ ತಕ್ಕಂತೆ ಆನಂದ ಆದ್ದರಿಂದ ಆನಂದಕ್ಕೆ ತಕ್ಕಂತೆ ಮತ್ತೆ ಕೆಲಸ. ದೇವರು ಪೂರ್ಣಾನಂದನಾದ್ದರಿಂದ ಜಗತ್ತು ಎಲ್ಲ ಕೆಲಸನೂ ಮಾಡಾಕ್ಬಿಡ್ತಾರೆ. ಜನ್ಮಾದ್ಯಶಯತಃ ಕುರಿತು ಲೋಕಚೇಷ್ಟಾ ಜನಾರ್ದನ ಅಲ್ಪಾತ್ ಸುಖಾದ ಅಲ್ಪಕರ್ಮ ಪೂರ್ಣಾನಂದಾದ್ಯ ಸರ್ವಕರ್ಮ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಅನುಭವಕ್ಕೆ ತಕ್ಕಂತೆ ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ, ಗೊತ್ತಾಯ್ತಾ. ನಹಿ ಆರ್ತಾಹ ಕರ್ಮ ಕುರ್ವಂತಿ ಮುಗ್ಧಾಶ್ಚೈವ ವಿಶೇಷತಃ. ನೊಂದವರಿಗೆ ಯಾತುಕೊತ್ತ ಸೂತಕದಲ್ಲಿ ಏನು ಹೇಳ್ಬಿಡ್ತಾರೆ, ಏನು ಕೆಲಸ ಇಲ್ಲ, ದುಃಖ ಆಗಿದೆ ಅವರಿಗೆ. ಆದ್ದರಿಂದ ಎಲ್ಲ ಕೆಲಸನೂ ಎಕ್ಸೆಪ್ಷನ್ ಕೊಟ್ಬಿಟ್ರು, ಗೊತ್ತಾಯ್ತಾ. ಇವರು ಯಾವಾಗಲೂ ಸಂಧ್ಯಾವನೆ ಬಿಟ್ಟರು, ಯಾವಾಗಲೂ ದುಃಖದಲ್ಲಿದ್ದಾರೆ, ಯಾವಾಗಲೂ ಮೇಲಿಗೆ ಅಂತ ಆಗಿಬಿಡುತ್ತೆ. ನಮ್ಮಲ್ಲಿ ಪದ್ಧತಿ ಇದೆ, ಸೂತಕದಲ್ಲಿ ಅರ್ಧ ಸಂಧ್ಯಾವನೆ ಅಂತ ಹೇಳ್ಬಿಟ್ಟು. ಕೆಲವು ಅರ್ಧ ಸಂಧ್ಯಾವನೆ ಬಿಟ್ಟರೆ ಸೂತಕದಲ್ಲಿದ್ದಾಗ ಲೆಕ್ಕ, ಪೂರ್ತಿ ಸಂಧ್ಯಾವನೆ ಬಿಟ್ಟುಬಿಟ್ರೆ ಭಾರಿ ಸೂತಕದಲ್ಲಿದ್ದಾಗ ಲೆಕ್ಕ. ಅಷ್ಟೇ, ಮಾಡಬಾರ್ದಾಗಲ್ಲ. ನಹ್ಯಾರ್ಥ ಕರ್ಮ ಕುರ್ವಂತಿ ಮುಗ್ಧಾಶ್ಚೈವ ವಿಶೇಷತಃ ತಸ್ಮಾದ್ ಯಾದೃಕ್ ಸುಖಂ ತಾದೃಕ್ ಕರ್ಮ ಪೂರ್ಣತಃ
ಇವೆಲ್ಲ ಎಷ್ಟು ಲಾಜಿಕ್ ಇದೆ ನೋಡಬೇಕಾದ್ರಲ್ಲಿ. ಸರ್ವಕೃತ್ವ ತರೋ ವಿಷ್ಣು ಆಹ ತಸ್ಮಾತ್ ಸನಾತನಿ. ಆದ್ದರಿಂದ ಪರಮಾತ್ಮ ಅನಂತ ಅನಾದಿನಿತ್ಯವಾದ ಆನಂದಪೂರ್ಣನಾಗಿದ್ದಾನೆ. ಸುಖಂ ಲಬ್ಧ್ವಾ ಕರೋತೀತಿ ಛಂದೋಗಾನಾಂ ಶ್ರುತಿಸ್ಸದ. ಸುಖದಿಂದ ಕೆಲಸ ಮಾಡೋಕ್ಕೆ ಬರೋ ಹಾಗೆ ದುಃಖದಿಂದ ಮಾಡೋಕ್ಕೆ ಬರೋದಿಲ್ಲ. ನಿದ್ರೆ ಸಾಯಂಕಾಲ ಯಾತಕ್ಕೆ ಬರುತ್ತೆ ಗೊತ್ತಾ? ಇಡೀ ದಿವಸ ಆಯಾಸ ಆಗಿರುತ್ತೆ, ನಿದ್ರೆ ಬರುತ್ತೆ. ಆಯಾಸ ಆಗದ್ರೆ ನಿದ್ದೆ ಬರೋದಿಲ್ಲ. ದೇವರಿಗೆ ಆಯಾಸನೇ ಇಲ್ಲ, ಅದಕ್ಕೂ ನಿದ್ರೆ ಇಲ್ಲ. ದೇವರಿಗೆ ದುಃಖ ಇಲ್ಲ, ಅದರಿಂದ ನಿದ್ರೆ ಇಲ್ಲ. ಎಲ್ಲ ಸದಾಕಾಲ ದೇವರು ಯಾವ ಕಾಲಕ್ಕೂ ಒಂದು ಕ್ಷಣ ಕೂಡ ಎಷ್ಟೆಷ್ಟು ಕೂಡ ಇನ್ಯಾಕ್ಟಿವ್ ಆಗದೆ ಇರಲಿಕ್ಕೆ ಸಾಧ್ಯ ಆಗೋದು ದೇವರಿಗೆ ಮಾತ್ರ. ಪೂರ್ಣಾನಂದ ಆನಂದ ಆಗಿರೋದಕ್ಕೆ ಕಾರಣ. ಮಹಾಲಕ್ಷ್ಮಿ ದೇವರನ್ನು ಸಂತೋಷಪಡಿಸೋಕ್ಕೋಸ್ಕರ ಅವ್ರು ಹಾಗಿದ್ದಾರೆ. ಅಲಬ್ಧಾತು ಸುಖಂ ನೈವ ಕರೋತೀತ್ಯಪಿ ಸಾಧಾರಣ. ಆದ್ದರಿಂದ ಎಲ್ಲರೂ ತಿಳ್ಕೊಂಡಿದ್ದಾರೆ, ಮೂಲೆಯಲ್ಲಿ ಕೂತ್ಬಿಟ್ಟಿದ್ದಾರೆ. ಬಂದವನು ಫೇಲಾಗಿ ಬಂದವನು ಕೂತ್ರೆ ಅವ್ನು ಮಾತಾಡ್ಸೋಕೆ ಬೈದು ಅವನೇ ಸಿಟ್ಟಿಗೆದ್ದು ಬಿಡ್ತಾರೆ. ಹಾಗೆ ಮಾತಾಡ್ಸೋಲ್ಲ, ಫ್ರೆಂಡ್ಸ್ ಇಲ್ಲ, ಯಾರು ರೆಸ್ಪಾಂಡೇ ಮಾಡೋದಿಲ್ಲ. ಇವನು ಹಿಡಿಲಿಕ್ಕೆ ಸಾಧ್ಯ, ಎಲ್ಲೆಲ್ಲೋ ಓಡಾಡ್ತೇವೆ, ಏನೋ ಮಾಡ್ತಿರ್ತಾನೆ, ಏನು ನೂರಾರು ಕೆಲಸಗಳು, ಅಷ್ಟು ಬ್ಯುಸಿ ಆಗಿಬಿಡ್ತಾರೆ. ಅದೇ ಆನಂದ ಎಷ್ಟು ವೇರಿಯೇಷನ್ ಮಾಡುತ್ತೆ ಯೋಚನೆ ಮಾಡಬೇಕು. ಸ್ವಲ್ಪ ಹಳೇದಾಗುತ್ತೆ, ಅಲ್ಲಿ ಆ ಪ್ರಕಾರ ಮೆದ್ದು ಬಂದ್ಬಿಡುತ್ತೆ. ಫಸ್ಟಾಗಿದ್ದಾಗ ಬರೋ ಉತ್ಸಾಹ ಒಳಗೆ ಹೋಗಿ ದೇವ್ರಿಗೆ ಪೂರ್ಣಾನಂದ ಹೇಗಿದೆ ಅಂದರೆ ಎಷ್ಟು ಮ್ಯಾಗ ಆಕಾಶದಷ್ಟು ಆನಂದ ಯಾವ ಕಾಲಕ್ಕೆ ಇರುತ್ತೆ. ಆದ್ದರಿಂದ ಯಾವಾಗಲೂ ಎಫರ್ಟ್ಲೆಸ್ಸಾಗಿ ಕೆಲಸ ಮಾಡ್ತಾನೆ ಇರ್ತಾನೆ. ಅದು ಆಯಾಸ ಆದಷ್ಟು ದೋಷ ಬರುತ್ತೆ, ದೋಷ ಇಲ್ಲ ದೇವರಿಗೆ, ಆಯಾಸ ಆಗೋದಿಲ್ಲ. ಅದರಿಂದಾಗಿಯೇ ಆ ಥರ ಕಾರ್ಯಕ್ಕೆ ವಿನಾಯಿತಿನೇ ಸಿಗೋದಿಲ್ಲ ಎಂದು ಕೂಡ. ಅಲಬ್ಧಾತು ಸುಖಂ ನೈವ ಕರೋತೀತ್ಯಪಿ ಸಾದರಂ ತತ್ಪೂರ್ಣಾನಂದ ದೇವೇನ ಕಾರ್ಯತಃ ಪ್ರಾಣಿತಿ ಸ್ಫುಟಂ ಸರ್ವಲೋಕ ಸ ಏಕೈಕಃ ಆನಂದ ಇತಿ ಚಾಕಿ. ಇದೆಲ್ಲ ಆನಂದಮಯ ಆದ ಕಾರಣಕ್ಕೆ ವ್ಯಾಖ್ಯಾನ ಇದೆ, ಗೊತ್ತಾಯ್ತಾ? ಅಲ್ಲಿ ಸೇರಿಸ್ಕೋಬೇಕು ಭಾಷೆ. ಆನಂದಮಯ ಅಭ್ಯಾಸ, ಅಲ್ಲಿ ವಿಚಾರ ಮಾಡಿದ ತೀರ್ಮಾನಕ್ಕೆ ಇದು ಎಕ್ಸ್ಪ್ಯಾನ್ಷನ್ ಇದೆ. ಯದಾ ಹ್ಯೇವೈಷ ತಸ್ಮಿನ್ ಅದೃಶ್ಯೆ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಭಯಂ ಅಭಯಂ ಪ್ರತಿಷ್ಠಾಂ ಎಂದತೆ ಕಥ ಅಭಯ ಭಯ ಅಭಯಂ ಕಥೋ ಭವತಿ. ದೇವರು ನಿರ್ಭೀತ, ಅಲ್ಲಿ ಹೋದ ತಕ್ಷಣ ನಾವೇನಾಗ್ತೇವೆ? ಅಭಯ, ಯಾವ ಭಯನೂ ಇರೋದಿಲ್ಲ. ಅದಕ್ಕೆ ವೈಕುಂಠಕ್ಕೆ ಹೋದ್ಮೇಲೆ ಭಯದ ಹೆಸರೇ ಇಲ್ಲ. ಅದು ದಾಸರು ಹೇಳ್ತಾರೆ, ಪಾಪಗಳ ಭಯ ಉಂಟೆ ಉರಗಾಧಿಪನ ಬಂದಿರೋದು. ಗರುಡನ ಮನೆಗೆ ಹೋದ್ರೆ ಹಾವಿನ ಯೋಚನೆನಾ? ಇಲ್ಲ. ಯಾಕೆ? ಹೆಸರು ಕೇಳಿದ್ರೆ ಓಡೋಗುತ್ತೆ, ಅಲ್ಲಿರೋ ಚಾನ್ಸೇ ಇಲ್ಲ. ಆದ್ದರಿಂದ ಅದೇ ರೀತಿಯಲ್ಲಿ ಈಗ ಉರಿಗಿದೆ, ಚಳಿ ಅಂಜಿಕೆನ, ಬಿಸಿಗೆ ಅಗ್ನಿಗೆ ಚಳಿ ಆಗುತ್ತಾ? ಯಾಕೆ? ಸುಟ್ಟಾಕಿಬಿಡುತ್ತೆ, ಅದರ ಆಗೋದಿಲ್ಲ. ಅವೆಲ್ಲ ಕಂಪೇರ್ ಮಾಡ್ತಾರೆ. ಜನಕ್ಕೆ ಅರ್ಥ ಆಗಲಿಕ್ಕೆ ದೃಷ್ಟಾಂತ ಕೊಟ್ಟರು. ಪಾವಗಳ ಭಯ ಉಂಟೆ ವಿಹಗಾಧಿಪನ ಬಂದಿರೋದು. ವಿಹಗಾಧಿಪ ಅಂದರೆ ಯಾರು? ಪಕ್ಷಿರಾಜ ಗರುಡ. ಉರಗಾಧಿಪ ಬಂದಿರೋದ್ರಲ್ಲಿ ಯಾಕೆ? ರಾಜ ಆತ, ಯೋಚನೆ ಇಲ್ಲ. ಆತನ ತಕ್ಕಂತೆ ಮಾತ್ಮೇಲೆ ಯಾರು ಮಾಡೋಕ್ಕೆ ಬರೋದಿಲ್ಲ. ಯದಾ ಹಿ ಏವ ಐಷ ತಸ್ಮಿನ್ ಉದರಮಂತರಂ ಕುರುತೆ ಅಥ ತಸ್ಯ ಭಯ. ಯಾವಾಗ ದೇವರನ್ನು ಸ್ವಲ್ಪ ನಾವು ಮರೆತು ಬಿಡ್ತೇವೆ, ಭಯ ಶುರುವಾಯಿತು ಅಷ್ಟೇ. ಅತ್ರೈವ ಭಯಂ ವಿದುಷೋ ಅಮನ್ವಾನಸ್ಯ. ಯಾರಿಗೆ ಇವತ್ತು ನಮಗೆಲ್ಲ ಯಾತಕ್ಕೆ ಭಯ ಆಗುತ್ತೆ ನೋಡಿ? ಎಲ್ಲ ಕಡೆ ದೇವರಿದ್ದಾನೆ. ಆತನು ಕೊಲ್ಲಕ್ಕೆ ಹೋಗಿದ್ದಾರೆ ಭರತರಾಜನ, ಕೊಲ್ಲಕ್ಕೆ ಹೋದರೂ ಕೂಡ ಭಯ ಇಲ್ಲ ಆತನಿಗೆ. ಯಾಕೆ? ದೇವರು ಎಲ್ಲ ಕಡೆ ಪ್ರೊಟೆಕ್ಟ್ ಮಾಡೇ ಮಾಡ್ತಾನೆ, ಜ್ಞಾನ ಇತ್ತು. ಇವತ್ತು ನಮಗೆ ದೇವರು ವೈಕುಂಠದಲ್ಲಿದ್ದಾನೆ, ಇಲ್ಲೂ ಇದ್ದಾನೆ. ಈ ದೇವ್ರನ್ನ ತಿಳ್ಕೊಂಡವ್ರಿಗೆ ಇಲ್ಲೂ ಭಯ ಇಲ್ಲ, ಅಲ್ಲೂ ಭಯ ಇಲ್ಲ. ತಿಳ್ಕೊಳ್ಳದೆ ಹೋದರೆ ಹಿರಣ್ಯಕಶಿಪು ಅಲ್ಲಿಗೆ ಹೋದರೂ ಭಯಪಟ್ಟವನು. ಏನೋ ವೈಕುಂಠ ಸ್ಥಾನ, ವೈಕುಂಠಕ್ಕೆ ಹೋದ, ಅಮುಕ್ತ ಸ್ಥಾನಕ್ಕೆ ಹೋದ, ಅಲ್ಲೂ ಭಯ ಅವನಿಗೆ. ಯಾಕೆ? ದೇವರು ಇದ್ದಾನೆ, ಎಚ್ಚರ ಇಲ್ಲ, ದೇವ್ರ ಮಹಿಮೆ ಗೊತ್ತಿಲ್ಲ ಅವನಿಗೆ. ಆಶ್ರಯ ತಸ್ಮಾದ್ ಅದೃಶ್ಯೇ ಚೈವ ಮೃತ್ಯುರ್ಧಾವತಿ ಪಂಚಮಃ ಅತತ ಪೇಶೋ ಶ್ಲೋಕೋ ಭವತಿ. ಭೀಷಾಸ್ಮಾದ್ ವಾತಃ ಪವತೆ ಭೀಷಾಬುದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚ ಇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ದೇವರ ಭಯದಿಂದನೇ ಸೂರ್ಯೋದಯ ಚಂದ್ರೋದಯ ಆಗ್ತಿರೋದು, ಅಗ್ನಿ ಸುಡ್ತಿರೋದು, ಯಮದೇವರಿಗೆ ಕೆಲಸ ಮಾಡೋದು, ಎಲ್ಲರ ಕೆಲಸ ಮಾಡ್ತಿರೋದು ಯಾರ ಭಯದಿಂದ? ದೇವರ ಭಯದ. ಅದು ದೇವರ ಭಯ ಅಂದರೆ ಸಾತ್ವಿಕ ಭಯ. ಸಾತ್ವಿಕ ಭಯ ಇರಲೇಬೇಕು. ಭಯದಲ್ಲೂ ಮೂರು ವಿಧ: ಸಾತ್ವಿಕ, ರಾಜಸ, ತಾಮಸ. ಕೆಲಸ ಮಾಡ್ಕೊಂಡು ಹೋಗಿಲ್ಲ, ಹೋಮ್ವರ್ಕ್ ಮಾಡ್ಕೊಂಡಿಲ್ಲ, ಭಯ ಅವನಿಗೆ ವಿದ್ಯಾರ್ಥಿಗೆ. ಇನ್ನು ಸರಿಯಾಗಿ ಮಾಡಿಲ್ಲ, ಒಳಗೆ ಬಂದು ಅವನಿಗೂ ಭಯ. ಪರ್ಫೆಕ್ಟ್ ಮಾಡಿದ್ದಾನೆ, ಒಪ್ತಾನ ಅಂತ ಸಾತ್ವಿಕ ಭಯ. ಎಲ್ಲ ಸರಿ ಇದೆ, ಮೇಷ್ಟಿಗೆ ಒಪ್ಪಿಗೆ ಆಗತ್ತಾ ಇದು? ಯಾಕಂದ್ರೆ ನಮ್ಮ ಆ್ಯಂಗಲಲ್ಲಿ ಸರಿ ಇದೆ, ಅವರ ಆ್ಯಂಗಲಲ್ಲಿ ಅದು ಸಾತ್ವಿಕ ಭಯ. ಅದಿರಬೇಕು. ಅವನೇನು ಮಾಡ್ತಾನೆ ನೋಡಿಬಿಡ್ತೀನಿ, ಅದು ತಾಮಸ. ಭಯನ ಇದಾಗಿ ಟೆರರಿಸ್ಟಾಗಿ ಉಪಯೋಗಿಸ್ಬಾರ್ದು ಹಾಗೆಲ್ಲ. ಮೃತ್ಯುರ್ಧಾವತಿ ಪಂಚಮಃ ತಸ್ಮಾತ್ ಅದೃಶ್ಯೇ ಚೈವ. ಇವತ್ತು ನೋಡಿ, ಯಮದೇವರಿದ್ದಾರೆ, ಅವರು ಭಯದಿಂದಲೇ ಅವ್ರನ್ನೆಲ್ಲ ಕೊಲ್ಲೋದು ಪ್ರಾಣಿಗಳನ್ನು. ಇವತ್ತು ಹೆಂಗೆ ಮಾಡಿದ ಡ್ಯೂಟಿ ಬರಲಿಲ್ಲ ಆದರೆ ಡಿಸ್ಮಿಸ್ ಆಗ್ತಾನೋ, ಗೊತ್ತಾಯ್ತಾ? ಅವ್ರ ಕೆಲಸ. ಯಮದೇವರನ್ನ ಕೇಳಿದರೆ ಅವ್ರಿಗೆ ಬಿಡೋ ಶಕ್ತಿ ಇಲ್ಲ. ಯಾಕೆ? ಮೇಲೆ ಆರ್ಡರ್ ಇದೆ. ಅವ್ರ ಆರಂಭದ ಎಲ್ಲಿ ವಿನಾಯಿತಿ ಅಲ್ಲಿ ಕೊಡ್ಬೋದು, ಎಲ್ಲ ಕಡೆ ಕೊಡೋಕ್ಕೆ ಬರೋದಿಲ್ಲ.
ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾ